ಬನ್ನಿ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಅತ್ಯಂತ ಚಿಕ್ಕದಾದಂತಹ ಗ್ರಹ ಅಂದರೆ ಬುಧ ಅಥವಾ ಮರ್ಕ್ಯುರಿ. ಇದು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಅಂತಲೂ ಕರೆಸಿಕೊಂಡಿದೆ. ಸೂರ್ಯನಿಂದ 5.8 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇದು ಸೂರ್ಯನನ್ನು ಕೇವಲ 88 ಭೂಮಿಯ ದಿನಗಳಲ್ಲಿ ಒಂದು ಸುತ್ತು ಬಂದು ಅತ್ಯಂತ ವೇಗವಾಗಿ ಸೂರ್ಯನನ್ನು ಸುತ್ತು ಬರುವಂತಹ ಗ್ರಹ ಅಂತಲೂ ಕರೆಸಿಕೊಂಡಿದೆ. 1974-75ರಲ್ಲಿ ನಾಸಾ ಕಳಿಸಿದಂತಹ ಮ್ಯಾರಿನರ್ 10 ಅನ್ನುವಂತಹ ಸ್ಪೇಸ್ಶಿಪ್ ಬುಧನ ಕೇವಲ 40-50% ಭಾಗದ ನಕ್ಷೆಯನ್ನಷ್ಟೇ ತಯಾರಿಸುವುದಕ್ಕೆ ಸಾಧ್ಯವಾಗಿದೆ. ಇವತ್ತಿಗೂ ಕೂಡ ಬುಧನ ಬಗ್ಗೆ ಅತ್ಯಂತ ಅಚ್ಚರಿಯ ವಿಷಯಗಳು ಅನ್ಎಕ್ಸ್ಪ್ಲೋರ್ಡ್ ಆಗಿಯೇ ಉಳಿದಿವೆ. ಆದರೆ ಪುರಾಣಗಳು ಬುಧನ ಬಗ್ಗೆ ಯಾವ ರೀತಿಯ ಮಾಹಿತಿಯನ್ನು ಕೊಡುತ್ತವೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ದೇವತೆಗಳಲ್ಲಿ ಒಬ್ಬನಾದಂತಹ ಚಂದ್ರ ಒಮ್ಮೆ ಒಂದು ಯಾಗವನ್ನು ಮಾಡ್ತಾ ಇರ್ತಾನೆ. ಚಂದ್ರ ನೋಡುವುದಕ್ಕೆ ಅತ್ಯಂತ ಸುಂದರನಾಗಿರ್ತಾನೆ. ಯಾವುದೇ ಹೆಣ್ಣು ಅವನನ್ನು ನೋಡಿದರೆ ತಕ್ಷಣದಲ್ಲಿ ಮನಸೋಲುವಷ್ಟು ಸೌಂದರ್ಯವನ್ನು ಚಂದ್ರ ಹೊಂದಿರ್ತಾನೆ. ದೇವಗುರುಗಳಾದಂತಹ ಬೃಹಸ್ಪತಿಯ ಹೆಂಡತಿ ತಾರಾ ಕೂಡ ಆ ಯಾಗಕ್ಕೆ ಬಂದಿರ್ತಾಳೆ. ಅವಳು ಏನು ಸೌಂದರ್ಯದಲ್ಲಿ ಕಡಿಮೆ ಇರೋದಿಲ್ಲ. ಯಾವುದೇ ಅಪ್ಸರೆಯನ್ನು ಮೀರಿಸುವಷ್ಟು ರೂಪಲಾವಣ್ಯವನ್ನು ಅವಳು ಹೊಂದಿರ್ತಾಳೆ. ಚಂದ್ರ ತಾರಾಳನ್ನು ನೋಡ್ತಾನೆ. ಅವಳನ್ನು ಕೂಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದುತ್ತಾನೆ. ತಾರಾ ಕೂಡ ಚಂದ್ರನನ್ನು ನೋಡಿ ಮನಸೋಲುತ್ತಾಳೆ. ಇಬ್ಬರು ಕಾಮವಶರಾಗ್ತಾರೆ. ಇದೇ ರೀತಿಯಲ್ಲಿ ಹಲವು ದಿನಗಳನ್ನೇ ಕಳೆದು ಬಿಡ್ತಾರೆ. ಮತ್ತೊಂದು ಕಡೆ ಬೃಹಸ್ಪತಿ ತನ್ನ ಹೆಂಡತಿಗಾಗಿ ಕಾಯ್ತಾ ಇರ್ತಾನೆ. ಎಷ್ಟು ದಿನಗಳಾದರೂ ತಾರಾ ಮರಳಿ ಮನೆಗೆ ಬರದೇ ಇದ್ದಿದ್ದಕ್ಕಾಗಿ ಬೃಹಸ್ಪತಿ ತನ್ನ ಶಿಷ್ಯನೊಬ್ಬನನ್ನು ಚಂದ್ರನ ಬಳಿಗೆ ಕಳಿಸಿಕೊಡ್ತಾನೆ. ಆದರೂ ಕೂಡ ತಾರಾ ಮರಳಿ ಬರುವುದಿಲ್ಲ. ಆಗ ಸ್ವಯಂ ಬೃಹಸ್ಪತಿಯೇ ಚಂದ್ರನ ಬಳಿಗೆ ಹೋಗ್ತಾನೆ. ಆಗ ಬೃಹಸ್ಪತಿಗೆ ಚಂದ್ರ ಮತ್ತು ತಾರಾ ತಮ್ಮನ್ನು ಮಿಲನ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವಂತಹ ವಿಚಾರ ಗೊತ್ತಾಗತ್ತೆ. ಸಹಜವಾಗಿಯೇ ಅತ್ಯಂತ ಕೋಪದಿಂದ ಬೃಹಸ್ಪತಿ ಚಂದ್ರನಿಗೆ ಬೈಯುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಗುರುವಿನ ಹೆಂಡತಿಯನ್ನು ಕೂಡುವುದು ಮಹಾಪಾತಕಗಳಲ್ಲೊಂದು. ನಾನು ನಿನ್ನ ಗುರು. ನನ್ನ ಹೆಂಡತಿ ತಾರಾಳನ್ನು ನೀನು ಕೂಡಿದ್ದರಿಂದ ಈ ದೇವಲೋಕದಲ್ಲಿ ದೇವತೆಯಾಗಿರೋದಕ್ಕೆ ನೀನು ಅರ್ಹನಲ್ಲ. ಒಳ್ಳೆಯ ರೀತಿಯಿಂದ ನನ್ನ ಹೆಂಡತಿಯನ್ನು ಮರಳಿ ನನಗೆ ಬಿಟ್ಟುಕೊಡು ಅಂತ ಕೇಳ್ತಾರೆ. ಅದಕ್ಕೆ ಚಂದ್ರ, ನಾನೇನಾದರೂ ಬಲಾತ್ಕಾರದಿಂದ ತಾರಾಳನ್ನು ತಂದು ಇಟ್ಟುಕೊಂಡಿದ್ದರೆ ನನಗೆ ದೋಷ ತಟ್ಟುತ್ತಿತ್ತು. ಆದರೆ ತಾರಾ ಸ್ವಇಚ್ಛೆಯಿಂದ ಬಂದು ನನ್ನ ಜೊತೆ ಇದ್ದಾಳೆ. ಆದ್ದರಿಂದ ನನಗೆ ಯಾವುದೇ ದೋಷ ತಟ್ಟುವುದಿಲ್ಲ. ಇನ್ನು ತಾರಾಳಿಗೆ ಮನೆಗೆ ಹೋಗಬೇಕು ಅಂತ ಅನಿಸಿದರೆ ಅವಳಾಗೇ ಬರ್ತಾಳೆ. ನಾನಾಗಿ ಅವಳನ್ನು ಕಳಿಸಿಕೊಡುವುದಿಲ್ಲ ಅಂತ ಹೇಳ್ತಾನೆ. ಆಗ ಬೃಹಸ್ಪತಿ ಬಹಳ ದುಃಖ ಮತ್ತು ಅವಮಾನದಿಂದ ಬೇರೆ ದಾರಿ ಕಾಣದೆ ದೇವೇಂದ್ರನ ಬಳಿಗೆ ಹೋಗ್ತಾನೆ. ಇಂದ್ರ ತನ್ನ ಗುರುಗಳಾದ ಬೃಹಸ್ಪತಿ ಬಂದಿದ್ದನ್ನು ನೋಡಿ ಅತ್ಯಂತ ಸಂತೋಷದಿಂದ ಆದರಾತಿಥ್ಯದಿಂದ ಸತ್ಕಾರ ಮಾಡಿ ಅವರ ಬೇಸರವನ್ನು ಗಮನಿಸ್ತಾನೆ. ಗುರುಗಳೇ, ನೀವು ಯಾವತ್ತಿನ ಹಾಗೆ ಇವತ್ತು ಕಾಣ್ತಾ ಇಲ್ಲ. ತುಂಬ ಬೇಸರದಿಂದಿದ್ದೀರಿ. ನಿಮ್ಮ ಮನಸ್ಸನ್ನು ಯಾವುದೋ ಒಂದು ಕಳವಳ ಕಾಡ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಆ ಬೇಸರಕ್ಕೆ ಕಾರಣ ಏನು ಅಂತ ಹೇಳಿದರೆ ನನ್ನ ಕೈಲಾದಂತಹ ಸಹಾಯವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಬೃಹಸ್ಪತಿ ನಡೆದ ಎಲ್ಲ ಕಥೆಯನ್ನು ಹೇಳಿ, ಚಂದ್ರ ನನ್ನ ಹೆಂಡತಿ ತಾರಾಳನ್ನು ನನಗೆ ಕೊಡ್ತಾ ಇಲ್ಲ. ಹೇಗಾದರೂ ಮಾಡಿ ಅವಳನ್ನು ಮರಳಿ ನನಗೆ ಒದಗಿಸಿಕೊಡು ಅಂತ ಕೇಳ್ತಾನೆ. ಆಗ ಇಂದ್ರ, ಗುರುಗಳೇ, ನಿಮ್ಮ ಶಿಷ್ಯನಾಗಿ ನಿಮ್ಮ ಸೇವೆಯನ್ನು ಮಾಡೋದು ನನ್ನ ಕರ್ತವ್ಯ. ನಿಮ್ಮ ಹೆಂಡತಿ ತಾರಾಳನ್ನು ನಿಮಗೆ ಮರಳಿ ಒದಗಿಸಿಕೊಡೋದಕ್ಕೆ ನಾನು ಚಂದ್ರನ ವಿರುದ್ಧವಾಗಿ ಯುದ್ಧವನ್ನು ಮಾಡುತ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಒಬ್ಬ ದೂತನನ್ನು ಕಳಿಸಿ ತಾರಾಳನ್ನು ಕರೆತರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಒಬ್ಬ ದೂತನನ್ನು ಕಳಿಸ್ತಾನೆ. ಆದರೆ ಯಾವುದೇ ಪ್ರಯೋಜನವಾಗೋದಿಲ್ಲ. ಚಂದ್ರ ತಾರಾಳನ್ನು ಬಿಟ್ಟುಕೊಡೋದಿಲ್ಲ. ಆಗ ಇಂದ್ರನಿಗೆ ಬಹಳ ಕೋಪ ಬರುತ್ತೆ. ಅವನು ಚಂದ್ರನ ವಿರುದ್ಧ ಯುದ್ಧವನ್ನು ನಿಶ್ಚಯ ಮಾಡ್ತಾನೆ. ದೇವತೆಗಳೆಲ್ಲ ಬೃಹಸ್ಪತಿ ಮತ್ತು ಇಂದ್ರನ ಸೈನ್ಯವನ್ನು ಸೇರಿಕೊಳ್ತಾರೆ. ಅಷ್ಟೇ ಯಾಕೆ, ಸಾಕ್ಷಾತ್ ಈಶ್ವರ ಕೂಡ ಇಂದ್ರನ ಸೈನ್ಯದಲ್ಲಿ ಭಾಗಿಯಾಗಿರ್ತಾನೆ. ಆದರೆ ಬೃಹಸ್ಪತಿಯ ಮೇಲೆ ಮೊದಲಿನಿಂದಲೂ ದ್ವೇಷವನ್ನು ಹೊಂದಿದ್ದಂತಹ ಶುಕ್ರಾಚಾರ್ಯರು ಶತ್ರುವಿನ ಶತ್ರು ನನಗೆ ಮಿತ್ರ ಅನ್ನುವ ರೀತಿಯಲ್ಲಿ ರಾಕ್ಷಸರನ್ನೆಲ್ಲ ಒಟ್ಟು ಸೇರಿಸಿ ಚಂದ್ರನ ಸೈನ್ಯಕ್ಕೆ ಸಪೋರ್ಟ್ ಮಾಡ್ತಾರೆ. ಹೀಗೆ ದೇವದಾನವರ ನಡುವೆ ಘನಘೋರ ಯುದ್ಧ ಹಲವು ಕಾಲಗಳವರೆಗೆ ನಡೆಯುತ್ತೆ. ಆಗ ಬ್ರಹ್ಮ ಯುದ್ಧವನ್ನು ನಿಲ್ಲಿಸಿ ಶಾಂತಿ ಸ್ಥಾಪನೆ ಮಾಡುವುದಕ್ಕಾಗಿ ಬರ್ತಾರೆ. ಅವರು ಚಂದ್ರನಲ್ಲಿ, ನೀನು ಈಗಲೇ ಯುದ್ಧವನ್ನು ನಿಲ್ಲಿಸಿ ತಾರಾಳನ್ನು ಬೃಹಸ್ಪತಿಗೆ ಒಪ್ಪಿಸಬೇಕು, ಇಲ್ಲದೇ ಇದ್ದರೆ ನಾನು ನಿನ್ನನ್ನು ಕೊಲ್ಲಬೇಕಾಗತ್ತೆ ಅಂತ ಎಚ್ಚರಿಸ್ತಾರೆ. ಆಗ ಚಂದ್ರ ಬೇರೆ ದಾರಿ ಕಾಣದೆ ತಾರಾಳನ್ನು ಬೃಹಸ್ಪತಿಯ ಜೊತೆಗೆ ಕಳಿಸಿಕೊಡ್ತಾನೆ. ಆಗ ತಾರಾ ಗರ್ಭಿಣಿಯಾಗಿರ್ತಾಳೆ. ಕೆಲವು ದಿನಗಳ ನಂತರ ತಾರಾ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಬೃಹಸ್ಪತಿ ಆ ಮಗುವಿಗೆ ಮಾಡಬೇಕಾದಂತಹ ಎಲ್ಲ ಜಾತಕರ್ಮಗಳನ್ನು ನೆರವೇರಿಸ್ತಾರೆ. ಅಷ್ಟರಲ್ಲಾಗಲೇ ಈ ವಿಷಯವನ್ನು ತಿಳಿದಂತಹ ಚಂದ್ರ ಬೃಹಸ್ಪತಿಯ ಬಳಿಗೆ ಬಂದು ನನ್ನ ಮಗನನ್ನು ನನಗೆ ಕೊಡು ಅಂತ ಕೇಳ್ತಾರೆ.
ಆದರೆ ಬೃಹಸ್ಪತಿ ಈ ಮಗು ನಿನಗೆ ಸೇರಿದ್ದಲ್ಲ, ಈ ಮಗು ನನಗೆ ಸೇರಿದ್ದು, ಆದ್ದರಿಂದ ನಾನು ಈ ಮಗುವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ಅವರಿಬ್ಬರ ನಡುವೆ ಮತ್ತೆ ಜಗಳ ಪ್ರಾರಂಭವಾಗುತ್ತೆ. ಈ ಜಗಳ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಯುದ್ಧ ಸಂಘಟನೆಯಾಗುವ ಹಂತಕ್ಕೆ ತಲುಪುತ್ತೆ. ಈ ಬಾರಿ ಬ್ರಹ್ಮದೇವ ಈ ಸಮಸ್ಯೆಗೆ ಒಂದು ಸಂಪೂರ್ಣ ಪರಿಹಾರವನ್ನು ಕಂಡುಹಿಡಿಯಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ತಾರೆ. ಹಲವಾರು ದೇವತೆಗಳು, ಋಷಿಮುನಿಗಳು ತಾರಾಳನ್ನೇ ನೇರವಾಗಿ ಈ ಮಗುವಿನ ಜನನಕ್ಕೆ ಕಾರಣ ಯಾರು ಅಂತ ಕೇಳ್ತಾರೆ. ಆದರೆ ನಾಚಿಕೆಯಿಂದ ತಾರ ಸತ್ಯವನ್ನು ಹೇಳೋದಿಲ್ಲ. ಆಗ ಚಿಕ್ಕ ಮಗು ಕೂಡ ಇಂತಹ ಅಸಹ್ಯಕರವಾದ ಕೆಲಸವನ್ನು ಮಾಡಿರುವಂತಹ ಕೆಟ್ಟ ಹೆಣ್ಣೆ, ನೀನು ಸತ್ಯವನ್ನು ಹೇಳು ಅಂತ ಕೋಪದಿಂದ ಬೈಯತ್ತೆ. ಆಗಲೂ ತಾರ ಸತ್ಯವನ್ನು ಹೇಳೋದಿಲ್ಲ. ಆಗ ಬ್ರಹ್ಮದೇವರು ಏಕಾಂತ ಸ್ಥಳಕ್ಕೆ ತಾರಾಳನ್ನು ಕರೆದುಕೊಂಡು ಹೋಗಿ ಸತ್ಯವನ್ನು ಹೇಳುವಂತ ಕೇಳ್ತಾರೆ. ಆ ಮಗುವಿನ ಜನನಕ್ಕೆ ಚಂದ್ರನೇ ಕಾರಣ ಅಂತ ಸತ್ಯವನ್ನು ಹೇಳ್ತಾಳೆ. ಬ್ರಹ್ಮದೇವರು ಆ ಮಗುವಿನ ಗಂಭೀರ ಬುದ್ಧಿ, ಜ್ಞಾನ ಹಾಗೂ ಸೌಮ್ಯತೆಯ ಗುಣವನ್ನು ನೋಡಿ ಬುಧ ಅಂತ ಹೆಸರಿಟ್ಟು ಚಂದ್ರನ ಜೊತೆಗೆ ಕಳಿಸಿಕೊಡ್ತಾರೆ. ಇದೇ ಬುಧ ಮುಂದೆ ದೇವತೆಗಳಲ್ಲೊಬ್ಬನಾಗಿ, ನವಗ್ರಹಗಳಲ್ಲಿ ಒಬ್ಬನಾಗಿ ಸ್ಥಾನವನ್ನು ಪಡಿತಾನೆ. ನನ್ನ ಪ್ರೀತಿಯ ಮೈಥೋಸ್ಕ್ವಾಡ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಬುಧ ಮುಂದೆ ಯಾರನ್ನು ಮದುವೆ ಆಗ್ತಾನೆ, ಅವನ ಮಗ ಯಾರು ಅಂತ ತಿಳ್ಕೊಳ್ಬೇಕು ಅಂತ ನಿಮಗೆ ಅನಿಸಿದರೆ ನಮ್ಮ ಚಾನಲ್ನಲ್ಲೇ ಲಭ್ಯ ಇರುವಂಥ ಚಂದ್ರವಂಶೋದಯದ ವಿಡಿಯೋವನ್ನು ನೀವು ಚೆಕ್ ಮಾಡ್ಬೋದು. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ದಯವಿಟ್ಟು ಚೆಕ್ ಮಾಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಕಂತೆ ಪುರಾಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯ ಜೊತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ನಿಮ್ಮ ಪ್ರೀತಿಯ ಚಿನ್ಮಯ ಹೆಗಡೆ. ಧನ್ಯವಾದಗಳು.